ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್, ನಿನ್ನೆ ಲಂಚ್ ಆಯಿತು, ಈಗ ಇವತ್ತು ಮತ್ತೆ ಮಂತ್ರಿಗಳ ಜೊತೆಗೆ ಸಿಎಂ ಅವರ ಮಾತುಕತೆ. ಏನು ಚರ್ಚೆ ಮಾಡ್ತಾರೆ? ಪಟ್ಟದ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ? ಜೊತೆಗೆ ಅಧಿವೇಶನದಲ್ಲಿ ವಿಪಕ್ಷದವ್ರನ್ನ ಯಾವ ರೀತಿ ಕಟ್ಟಿ ಹಾಕಬೇಕು ಇದ್ರ ಬಗ್ಗೆ ಚರ್ಚೆ ಆಗುತ್ತಾ? ವಿಪಕ್ಷಗಳನ್ನು ಸಮರ್ಥವಾಗಿ ಎದುರಿಸಲಿಕ್ಕೆ ಕಾರ್ಯತಂತ್ರ ರೂಪಿಸೋಕ್ಕೋಸ್ಕರ ಈ ಮೀಟಿಂಗ್ ಅನ್ನುವಂಥದ್ದು ಕೇಳಿ ಬಂದರೂ ಕೂಡ ನಿಜವಾಗಲೂ ಅದೇ ಇರಲ್ಲ. ಹೇಗೆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು, ಏನು ಎತ್ತ, ಇದೆಲ್ಲದರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ನಿನ್ನೆನೂ ಕೂಡ ಮೀಟಿಂಗ್ ಸೇರಿದ್ದಾರೆ. ಯಾಕೋ ನಿನ್ನೆ ಈ ನಾಯಕರುಗಳು ಮಾತಾಡಿದಂಥ ರೀತಿ, ಆ ವರಸೆ ಸ್ವಲ್ಪ ಬದಲಾಗಿದ್ದು ನೋಡಿದ್ವಿ. ಜೈಕಾರಗಳು, ಘೋಷಣೆಗಳು ಇವೆಲ್ಲವೂ ಕೂಡ ಇನ್ನಷ್ಟು ಪರಿಸ್ಥಿತಿ ಬದಲಾದರೂ ಕೂಡ ಅಚ್ಚರಿ ಇಲ್ಲ. ಹೀಗಾಗೇ ಈ ಸಿದ್ದರಾಮಯ್ಯನವರಿಗಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಅವರಿಗಾಗಿರ್ಬೋದು, ವಿಪಕ್ಷಗಳನ್ನು ಎದುರಿಸುವಂಥ ದೊಡ್ಡ ಪ್ರಶ್ನೆ ಅಲ್ಲ, ತಮ್ಮವ್ರನ್ನೇ ಎದುರಿಸುವಂಥ ದೊಡ್ಡ ಪ್ರಶ್ನೆ. ಮಂಗಳವಾರ ಬೆಳಗಾವಿಯಲ್ಲಿ CLP ಸಭೆ, ಅಲ್ಲೂ ಕೂಡ ಯಾವ ರೀತಿ ಉತ್ತರ ಕೊಡಬೇಕು, ಏನು ಎತ್ತ, ಇವ್ರನ್ನ ಯಾವ ರೀತಿ ಕಟ್ಟಾಕಬೇಕು ಅದರ ಬಗ್ಗೆ ಸಚಿವರು ಶಾಸಕರ ನಡುವೆ ಸಮನ್ವಯ ಇರಬೇಕು, ಇಲ್ಲಾಂದ್ರೆ ಆಗಲ್ಲ. ಆ ಸಮನ್ವಯ ಮೂಡಿಸುವಂಥ ಪ್ರಯತ್ನವನ್ನು CM ಮಾಡ್ತಾರೆ ಶಾಸಕರು ಮತ್ತು ಮಂತ್ರಿಗಳ ನಡುವೆ. ಇದು ಚಳಿಗಾಲದ ಅಧಿವೇಶನಕ್ಕೆ ಕಾಂಗ್ರೆಸ್ ಯಾವ ರೀತಿ ಸಜ್ಜಾಗ್ತಾ ಇದೆ ಅನ್ನೋದಕ್ಕೆ ಎಕ್ಸಾಂಪಲ್. ಒಂದು ಕಡೆಗೆ ಈ ಮುಖ್ಯಮಂತ್ರಿಗಳ ಪಟ್ಟ, ಆ ಪಟ್ಟದ ಬಗ್ಗೆ ವಿಶೇಷವಾದಂಥ ಚರ್ಚೆಗಳು, ಇದರ ನಡುವೆ ಈಗ ಎಲ್ಲಿ ನಾವು ವಿಪಕ್ಷಗಳಿಗೆ ಆಹಾರ ಆಗಿಬಿಡ್ತೀವೋ ಅನ್ನುವಂಥ ಭಯ ಭೀತಿ ಬೇರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾನು ಒಂದು ಮಾತನ್ನು ಹೇಳಿದೆ, ಏನು ಅಂದರೆ ಈ ವಿಪಕ್ಷದವ್ರ ಭಯ ಅಲ್ಲ, ಸಿದ್ದರಾಮಯ್ಯವ್ರಿಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ತಮ್ಮ ಪಕ್ಷದವ್ರದ್ದೇ ಭಯ. ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾರು ಯಾವ ರೀತಿ ದಾಳ ಉರುಳಿಸ್ತಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು. ನೋಡಿ, ಎಲ್ಲವೂ ಕೂಡ ಸುಸೂತ್ರವಾಗಾಯಿತು ಅನ್ನುವಂಥ ಸಂದರ್ಭದಲ್ಲೇ ಮಂಗಳೂರಿನಲ್ಲಿ ಏನಾಯಿತು ನೋಡಿದ್ದೀವಿ ನಾವು. ಅದಾದ ಮೇಲೆ ಮಾತಾಡುವಂಥ ರೀತಿ, ಧಾಟಿ ಬದಲಾಗಿರೋದನ್ನು ಕೂಡ ನೋಡಿದ್ದೀವಿ. ಅದೇ ಮುಂದುವರೆದು ಬಿಟ್ಟರೆ ಗತಿ ಏನು ಅಂತ ದೊಡ್ಡ ಚಿಂತೆ ಶುರುವಾಗಿದೆ ಕಾಂಗ್ರೆಸ್ ನಾಯಕರಿಗೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇದೇ ವಿಷಯಗಳು ಜೊತೆಗೆ ಇನ್ನೂ ಆಗಬೇಕಾಗಿರುವಂಥ ಬಹಳಷ್ಟು ಕೆಲಸಗಳು ಬಾಕಿ ಇರೋದ್ರಿಂದ ಅವೆಲ್ಲವನ್ನೂ ಇಟ್ಕೊಂಡು ಎಲ್ಲಿ ವಿಪಕ್ಷಗಳು ನಮ್ಮನ್ನು ಕಟ್ಟಿ ಹಾಕಿಬಿಡ್ತಾವೋ ಅವ್ರನ್ನ ಕಟ್ಟಿ ಹಾಕಲಿಕ್ಕೆ ನಾವು ಯಾವ ರೀತಿ ಪ್ರಯತ್ನ ಮಾಡಬೇಕು ಅನ್ನುವಂಥ ಚಿಂತೆ ಇನ್ನೊಂದು ಕಡೆಗೆ. ಏನು ನಡೀತಾ ಇದೆ? ರಂಗನಾಥ್, ಕಾಂಗ್ರೆಸ್ನ ಬೆಳವಣಿಗೆಗಳನ್ನ ಬಹಳ ಹತ್ತಿರದಿಂದ ಗಮನಿಸ್ತಾ ಇರುವವರಿಗೆ ಗೊತ್ತಾಗ್ತಾ ಇರುವಂತದ್ದು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿರುವಂತಹ ಬ್ರೇಕ್ಫಾಸ್ಟ್ ಕೇವಲ ಒಂದು ಸ್ಟೇಜ್ ಮ್ಯಾನೇಜ್ಮೆಂಟ್ ಮಾತ್ರ ಅನ್ನುವಂಥದ್ದು. ಯಾಕೆಂದ್ರೆ ಅದಾದ ಬಳಿಕ ಮಂಗಳೂರಲ್ಲಿ ಆದಂತಹ ಎಲ್ಲ ಗೊಂದಲಗಳು ಕೂಡ ಅಥವಾ ಪರ ವಿರುದ್ಧದ ಘೋಷಣೆಗಳು ಕಾಂಗ್ರೆಸ್ನಲ್ಲಿ ಎಲ್ಲವೂ ಬಗೆಹರಿದಿಲ್ಲ ಅನ್ನುವಂಥ ಮೆಸೇಜ್ ಅನ್ನ ಪಾಸ್ ಮಾಡ್ತು. ಇದೀಗ ಕಾಂಗ್ರೆಸ್ ವಿಧಾನಸಭಾ ಅಧಿವೇಶನವನ್ನ ಎದುರಿಸೋದಕ್ಕೆ ಹೊರಟಿದೆ. ಅಲ್ಲಿ ಒಳಗಿಂದಲೂ ಕಿತ್ತಾಟ ಇದೆ, ಹೊರಗಡೆಯಿಂದಲೂ ಕಿತ್ತಾಟ ಇದೆ. ಈ ಎರಡನ್ನ ಸರಿ ಮಾಡಿಕೊಳ್ಳದೆ ಹೋದ್ರೆ ಹೊಸ ಗೋಳಾಟ ಎದುರಾಗಬಹುದು ಅನ್ನುವಂಥ ಆತಂಕ ಇದೆ. ಇದೇ ಕಾರಣಕ್ಕೋಸ್ಕರ ಇದೀಗ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಶಾಸಕರನ್ನು ಕೂಡ ಮತ್ತಷ್ಟು ವಿಶ್ವಾಸಕ್ಕೆ ಪಡೆಯಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಎಲ್ಲರೂ ಕೂಡ ಹೈಕಮಾಂಡ್ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ರೂ ಕೂಡ ಈಗ ಆಂತರಿಕವಾಗಿ ಕಾಂಗ್ರೆಸ್ನ ಒಳಗಡೆ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ಇದ್ದೇ ಇದೆ. ಸಚಿವರಿಗೆ CM ಮತ್ತು DCM ನಡುವೆ ಆಗಿರುವಂತಹ ಬ್ರೇಕ್ಫಾಸ್ಟ್ ನಲ್ಲಿ ಏನ್ ಸಂದೇಶ ರವಾನೆ ಆಯಿತು ಅನ್ನುವಂತ ಯಾವುದೇ ರೀತಿಯ ಒಂದು ಖಚಿತ ಮಾಹಿತಿ ಗೊತ್ತಾಗಬೇಕಾಗಿದೆ. ಇದೇ ಕಾರಣಕ್ಕೋಸ್ಕರ ಇವತ್ತು 4 ಗಂಟೆಗೆ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಒಂದಷ್ಟು ಬೆಳಗಾವಿಯಲ್ಲಿ ವಿರೋಧ ಪಕ್ಷಗಳನ್ನ ಹೇಗೆ ಎದುರಿಸಬೇಕು ಅನ್ನೋ ಬಗ್ಗೆ ಒಂದು ಸುದೀರ್ಘವಾದಂತ ಚರ್ಚೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ವಿರೋಧ ಪಕ್ಷವನ್ನ ಎದುರಿಸೋದು ಒಂದು ಕಡೆ ಆದ್ರೆ ಒಳಗಿಂದ ಇರುವಂತಹ ಗೊಂದಲಗಳನ್ನ ಸರಿ ಮಾಡಿಕೊಳ್ಳುವುದು ಕೂಡ ಬಹಳ ದೊಡ್ಡ ಜವಾಬ್ದಾರಿ CM DCM ಎದುರುಗಡೆ ಇದೆ. ಸಚಿವರಿಗೆ ಈ ಮೆಸೇಜ್ ಕನ್ವೆ ಆಗಿಲ್ಲ ಅಂತಂದ್ರೆ ವಿರೋಧ ಪಕ್ಷಗಳನ್ನ ಹೇಗೆ ಎದುರಿಸುವಂಥದ್ದು. ಇದರ ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆಯಲಾಗಿದೆ. ಮಂಗಳವಾರ ಬಹುತೇಕ 7 ಗಂಟೆ ಸುಮಾರಿಗೆ ಅಂದ್ರೆ 9ನೇ ತಾರೀಕು ಅವತ್ತು ಶಾಸಕಾಂಗ ಸಭೆಯನ್ನ ಕರೆದಿರುವಂತಹ ಮುಖ್ಯಮಂತ್ರಿಗಳು ಅಲ್ಲಿಯೂ ಕೂಡ ನಾವು ಮತ್ತು ಉಪಮುಖ್ಯಮಂತ್ರಿಗಳು ಒಟ್ಟಾಗಿ ಹೋಗ್ತಿದೀವಿ ಅನ್ನುವಂಥದ್ದನ್ನ ಮತ್ತೆ 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 ಕನ್ವೆ ಮಾಡಬೇಕಾಗಿದೆ. ಶಾಸಕರಲ್ಲಿ ಒಂದು ರೀತಿಯ ಹೇಳ್ಕೊಳ್ಳದೆ ಹೋದ್ರೂ ಕೂಡ ಒಂದು ರೀತಿಯ ಬಣ ರಾಜಕೀಯ ತಾರಕಕ್ಕೇರಿದೆ. ಮುಖ್ಯಮಂತ್ರಿಗಳ ಪರ ಒಂದಷ್ಟು ಶಾಸಕರು, ಉಪಮುಖ್ಯಮಂತ್ರಿಗಳ ಪರ ಇನ್ನೊಂದಷ್ಟು ಶಾಸಕರು,
ದೆಹಲಿ ದಂಡಯಾತ್ರೆಯನ್ನು ಮಾಡಿರುವಂತಹ ಕಾರಣಕ್ಕೋಸ್ಕರ ಅವರಿಬ್ಬರ ಕೆಮಿಸ್ಟ್ರಿಯನ್ನ ಸರಿದೂಗಿಸುವಂತದ್ದು ಕೂಡ ಬಹುದೊಡ್ಡ ಜವಾಬ್ದಾರಿ. ಮತ್ತು ಅವಿಶ್ವಾಸ ನಿರ್ಣಯ ಮಂಡನೆಯ ಬಗ್ಗೆಯೂ ಕೂಡ ವಿರೋಧ ಪಕ್ಷಗಳು ಬಹುದೊಡ್ಡ ಯೋಚನೆಯನ್ನ ಮಾಡ್ತಾ ಇರೋದ್ರಿಂದಾಗಿ ಸಹಜವಾಗಿ ಶಾಸಕರ ಒಂದೊಂದು ಹಾಜರಾತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಬಹುತೇಕ ವಿಪ್ ಜಾರಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ವಿಪ್ ಜಾರಿ ಮಾಡಿದ್ದೆ ಆದ್ರೆ ಯಾವ ಶಾಸಕರು ಗೈರು ಹಾಜರಾಗಬಾರದು ಅನ್ನುವಂತಹ ಒಂದು ಖಡಕ್ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಡ್ತಾರೆ. ಮತ್ತು ನೀವು ಶಾಸಕಾಂಗ ಸಭೆಯಲ್ಲಿ ಈ ರೀತಿಯ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದೆ ಆದ್ರೆ ಸಹಜವಾಗಿ ಪಕ್ಷಕ್ಕೆ ಒಳಗಿಂದ ಒಳಗೆ ಗೆದ್ದಲು ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ವಿಧಾನಸಭಾ ಅಧಿವೇಶನದ ಒಂದು ಸೂಕ್ಷ್ಮ ಸಂದರ್ಭದಲ್ಲಿ ಒಟ್ಟಾಗಿ ಹೋಗಬೇಕು ಅನ್ನುವಂತಹ ಒಂದು ಸಂದೇಶವನ್ನ ಸಚಿವರಿಗೂ ಕನ್ವೆ ಮಾಡಬೇಕಾಗಿದೆ, ಶಾಸಕರಿಗೂ ಕೂಡ ಕನ್ವೆ ಮಾಡಬೇಕಾಗಿದೆ. ಇದೇ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಎರಡು ಪ್ರಮುಖವಾದಂತಹ ಸಭೆಯನ್ನ ಇಟ್ಕೊಂಡಿದ್ದಾರೆ. ಇವತ್ತು ನಡೆಯುವಂತಹ ಸಚಿವರ ಸಭೆ ಒಂದು ಮಹತ್ವದ್ದಾದ್ರೆ ಇನ್ನೊಂದು ಕಡೆ ಶಾಸಕಾಂಗ ಸಭೆ ಕೂಡ ಅತ್ಯಂತ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಶಾಸಕರಲ್ಲಿ ಇರುವಂತಹ ಭಿನ್ನ ಭಿನ್ನ ರಾಗಗಳನ್ನ ಒಂದೇ ವೇದಿಕೆಯಲ್ಲಿ ತಂದು ಅದನ್ನ ಸರಿದೂಗಿಸುವಂತ ಕೆಲಸವನ್ನ ಇಬ್ಬರು ನಾಯಕರು ಮಾಡಬೇಕಂತ ಪರಿಸ್ಥಿತಿ ಅನಿವಾರ್ಯವಾಗಿ ಸೃಷ್ಟಿಯಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಇದೆಲ್ಲದರ ಜೊತೆಗೆ ಜೈಕಾರಗಳು ಮೊಳಗಿದ್ವಲ್ಲ, ಜೈಕಾರಗಳು ಈ ಬೇರೆ ಬೇರೆ ಅರ್ಥವನ್ನು ಕೊಟ್ಬಿಟ್ಟಿವೆ. ಕೆಲವರು ಪರವಾಗಿ ಜೈಕಾರಗಳನ್ನು ಹಾಕೋದು, ಇನ್ನು ಕೆಲವರು ಏನು ಅಂತಂದರೆ ಸಿದ್ದರಾಮಯ್ಯನವರೇ ಅವಧಿ ಪೂರ್ತಿ ಮುಖ್ಯಮಂತ್ರಿ ಅಂತ ಘೋಷಣೆ ಹಾಕೋದು. ಅದು ಯಾರು MLC ಐವಾನ್ ಡಿಸೋಜಾ ಅವರೇ ಜೋರಾಗಿ ಘೋಷಣೆಗಳನ್ನು ಹಾಕ್ತಾಯಿದ್ರು. ಅದು ಸಿದ್ದರಾಮಯ್ಯನವರ ಎದುರುಗಡೆನೇ. ಏನಿದ್ರೆ ಅರ್ಥ? ಹಾಗಾದರೆ ಇದೇ ಪ್ರಶ್ನೆಯನ್ನು ಪರಮೇಶ್ವರವರಿಗೆ ಕೇಳಿದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ನಿಜ, ಅದು ಜೈಕಾರ ಪರ್ಮನೆಂಟ್ ಅಲ್ಲ, ನಿಂತು ಹೋಗುತ್ತೆ. ಆದರೆ ಯಾವಾಗ ಅಂತಂದರೆ ಈ ನಮ್ಮ ಸಮಸ್ಯೆಗಳಿದೆಯಲ್ಲ ಅವು ನಿಂತು ಹೋಗಬೇಕು. ಪರ್ಮನೆಂಟಾಗಿ ನಿಲ್ಲಬೇಕು ಅಂತಂತಂದರೆ ಈ ಸಮಸ್ಯೆ ಪರ್ಮನೆಂಟಾಗಿ ಸರಿ ಹೋಗಬೇಕು. ಆವಾಗ ಮಾತ್ರ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಾರೆ ಪರಂ.